ನಾನು ಸುನಂದ ಕಲಬುರ್ಗಿ ಕಲಾವಿದೆ. ಪ್ರತಿ ವರ್ಷ 14 ಮತ್ತು 15ನೇ ತಾರೀಕು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಡಾಕ್ಟರ್ ಶಿವಕುಮಾರ್ ಅಪ್ಪಾಜಿ ಸರ್ ಮಾಡ್ತಾ ಇರ್ತಾರೆ. ಸೊ ನಾವು ಯಾವಾಗೂ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ. ಈ ವರ್ಷ ನನಗೆ ಅಲ್ಲಿ ಅತ್ಯುತ್ತಮ ಚಲನಚಿತ್ರ ನಟಿ ಅಂತ ಅಪ್ಪಾಜಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನನಗೆ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಸೊ ನಾವೆಲ್ಲ ಬಂದಿದ್ದೀವಿ, ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ನೀವು ಕೂಡ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ತೆ, ನಾನು ಸುನಂದ ಕಲಬುರ್ಗಿ, ಸಿನಿಮಾ ಹಾಗೂ ಧಾರಾವಾಹಿ ನಟಿ, ನಿರ್ಮಾಪಕಿ. ಹೌದು, ಇವರು ಸಹಜ ಅಭಿನಯದ ಸರಳ ಸುಂದರ ನಟಿ ಸುನಂದ ಕಲಬುರ್ಗಿ. ಇವರು ಹುಟ್ಟಿದ್ದು ಉತ್ತರ ಕರ್ನಾಟಕದ ಕಲಬುರ್ಗಿಯಲ್ಲಿ. ಪ್ರಸ್ತುತ ಇವರು ಪತಿ ಹಾಗೂ 2 ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಸಿನಿಮಾ ಬಗ್ಗೆ ಆಸಕ್ತಿ ಹೊಂದಿರುವ ಇವರು 2017ನೇ ಇಸವಿಯಲ್ಲಿ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದರು. 7 ವರ್ಷದಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳು ಹಾಗೂ 5 ಸೀರಿಯಲ್ಗಳಲ್ಲಿ ನಟಿಸಿ ಅವರದೇ ಆದ ಛಾಪು ಮೂಡಿಸಿದ್ದಾರೆ. ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅನುಭವ ಹೊಂದಿರುವ ಇವರು ಯುವ ನಿರ್ದೇಶಕರ ಜೊತೆ ಕೆಲಸ ಮಾಡಲು ಉತ್ಸುಕತೆಯನ್ನ ಹೊಂದಿದ್ದಾರೆ. ಹಿರಿಯ ನಿರ್ದೇಶಕ ದಿನೇಶ್ ಬಾಬು ಅವರ ಕಸ್ತೂರಿ ಮಹಲ್, ನಿರ್ಮಾಪಕ ಗುರುದೇಶ್ ಪಾಂಡೆಯವರ ಲವ್ ಯು ರಚ್ಚು ಹಾಗೂ ಖ್ಯಾತ ನಿರ್ದೇಶಕರಾದ ಸಂತೋಷ್ ಆನಂದರಾಮ್ ಅವರ ಯುವ ಹಾಗೂ ರಾಘವೇಂದ್ರ ಸ್ಟೋರ್ನಲ್ಲಿ ನಟಿಸಿ ಜನಮನ್ನಣೆಯನ್ನ ಪಡೆದಿರುತ್ತಾರೆ. ಹಾಗೆ ಭರ್ಜರಿ ಗಂಡು, ಚಾರ್ಜ್ ಶೀಟ್, ಹೈಡ್ ಅಂಡ್ ಸೀಕ್ ಮುಂತಾದ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಹೆಸರಾಂತ ಸಾಹಿತಿಗಳಾದ ಕಿನ್ನಾಳ್ ರಾಜ್ ಅವರ ನಿರ್ದೇಶನದ ಸಿಂಹರೂಪಿಣಿಯಲ್ಲಿಯೂ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದಲ್ಲದೆ ಯೋಗರಾಜ್ ಭಟ್ ನಿರ್ದೇಶನದ ಕುಲದಲ್ಲಿ ಕೀಳ್ಯಾವುದೋ ಚಿತ್ರದಲ್ಲಿ ತಮ್ಮ ನಟನಾ ಪ್ರೌಢಿಮೆಯನ್ನು ಪ್ರದರ್ಶಿಸಿದ್ದಾರೆ. ಇನ್ನು ಕಿರುತೆರೆಗೆ ಬಂದರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತಿರುವ ಅವನು ಮತ್ತು ಶ್ರಾವಣಿಯ ಸುಕನ್ಯಾ ಪಾತ್ರವನ್ನ ಅಭಿನಯಿಸುತ್ತಿದ್ದಾರೆ. ಇದರೊಡನೆ ಉದಯ ವಾಹಿನಿಯ ಸೂರ್ಯವಂಶ ಧಾರಾವಾಹಿಯಲ್ಲಿ ಖ್ಯಾತ ಹಿರಿಯ ಕಲಾವಿದರಾದ ಸುಂದರ್ರಾಜ್ ಅವರ ಮಗಳ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಚಲನಚಿತ್ರ ಕ್ಷೇತ್ರದ ಇವರ ಸೇವೆಯನ್ನು ಗಮನಿಸಿದ ವಿವಿಧ ಸಂಘ ಸಂಸ್ಥೆಗಳು ಸಾಗರನಾಡು ಸಿರಿ ಗೌರವ ಪ್ರಶಸ್ತಿ ಪುರಸ್ಕಾರ, ಕಲ್ಯಾಣ ಕರ್ನಾಟಕ ಚಲನಚಿತ್ರ ಸಾಧಕರ ಪ್ರಶಸ್ತಿ, ಸಂಚಲನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಸ್ಯಾಂಡಲ್ವುಡ್ ಫಿಲ್ಮ್ ಸೇವಾ ರತ್ನ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುತ್ತಾರೆ. ಲೋಕೇಶ್ ವಿದ್ಯಾಧರ ಅವರು ನಿರ್ಮಿಸಿ ನಿರ್ದೇಶಿಸಿರುವ ಒಬ್ಬಟ್ಟು ಸಿನಿಮಾದಲ್ಲಿ ನಾಯಕಿಯ ಪಾತ್ರಕ್ಕೆ ನಟನಾ ಕೌಶಲ್ಯದಿಂದ ಜೀವ ತುಂಬಿದ್ದಲ್ಲದೆ ಈ ಚಿತ್ರದ ಸಾಮಾಜಿಕ ಕಾಳಜಿಯ ಕಥಾಹಂದರವನ್ನು ಮನಸಾರೆ ಮೆಚ್ಚಿ ಸಹ ನಿರ್ಮಾಪಕಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ. ಇವರಿಗೆ ಸಿನಿಮಾ ಹಾಗೂ ಸೀರಿಯಲ್ನಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿ ಎಂದು, ಇವರ ಪಯಣ ಸುಖಕರವಾಗಿರಲಿ ಎಂದು ನಾವು ಮತ್ತು ನೀವು ಹಾರೈಸೋಣ. ಧನ್ಯವಾದಗಳು. ಮಹಿಳೆಯರಿಗೆ ಪ್ರಶಸ್ತಿ ಕೊಡ ಅಂತೇಳಿ ಇವತ್ತೇ ಕೊಡ್ತಾ ಇದೀವಿ ನೋಡಿ. ಎಲ್ಲರೂ ಮರುದಿವಸನೇ ಆರಿಸ್ಕೊಂಡಿದ್ದೀವಿ. ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಹಾಗೆ ಅಪ್ಪಾಜಿಯವರಿಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನನ್ನ ನಮಸ್ಕಾರಗಳು. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯರಿಗೂ ವಂದನೆಗಳು. ನಿರಂತರ ದಾಸೋಹ ಕಲಾ ಪೋಷಕ ಮಠ ಎಂಬ ಒಂದು ಪ್ರಸಿದ್ಧ ಮಠದಲ್ಲಿ ನಾನು ಇವತ್ತೊಂದು ಚಿಕ್ಕ ಕಲಾವಿದೆಯಾಗಿ ಅಪ್ಪಾಜಿ ಕೈಯಿಂದ ಅತ್ಯುತ್ತಮ ನಟಿ ಅಂತ ಪ್ರಶಸ್ತಿ ತಗೋತಾ ಇದ್ದೀನಿ. ಇದಕ್ಕಿಂತ ಏನ್ ಬೇಕು ಅಂತ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸಿನಿಮಾ ಇಂಡಸ್ಟ್ರಿಗೆ ಬಂದು ನನ್ನ ಜನ್ಮ ಸಾರ್ಥಕ ಆಯ್ತು ಅನಿಸ್ತಾ ಇದೆ. ನಾನು ಹೇಳೋದಂದ್ರೆ ನಾನೆಲ್ಲರೂ ಹೇಳೋಷ್ಟು ದೊಡ್ಡವಳಲ್ಲ, ಬಟ್ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಎಲ್ಲಿ ಕನಸು ಕಾಣಿ, ಆಸೆಗಳು ದೊಡ್ಡ ದೊಡ್ಡ ಆಸೆಗಳು ಇಟ್ಕೊಳ್ಳಿ, ಅವಾಗ ಚಿಕ್ಕದಾಗಿ ಆದ್ರೂ ನಾವು ಸಾಧನೆ ಮಾಡ್ತೀವಿ. ಇದು ನನ್ನ ಅನುಭವ. ಯಾಕಂದ್ರೆ ಒಂದು 7 ವರ್ಷದಿಂದ ನಾನು ಒಂದು ಗೃಹಿಣಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಬಟ್ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿಗೆ
ಬರ್ಬೇಕು ಅಂತ ಸುಮಾರು ಒಂದು 2 ವರ್ಷ ಬರೀ ಸಿನಿಮಾಗಳ ಮಾಡಿದೆ. ಒಂದು 25ಕ್ಕೂ ಹೆಚ್ಚು ತಾಯಿ ಪಾತ್ರ ಮಾಡಿದ್ದೀನಿ. ಕೊನೆಗೊಂದು ಲೋಕೇಶ್ ವಿಕರರ್ ಅವರ ಒಂದು ಆಶೀರ್ವಾದದಿಂದ ನಾಯಕಿಯಾಗಿ ಕೂಡ ಅಂತ ವರ್ಷ ಮಾಡಿದೆ ನಾನು. ಅದು ತುಂಬಾ ಖುಷಿ ಇದೆ. ಅಪ್ಪಾಜಿ ಆಶೀರ್ವಾದದಿಂದ ಈಗ 2 ಸೀರಿಯಲ್ ಮಾಡ್ತಿದ್ದೆ. ಇವಾಗ ಒಂದು ವಾರದಿಂದ ಕಲರ್ಸ್ ಕನ್ನಡದಲ್ಲಿ ನಿನಗಾಗಿ ಅಂತ ಸೀರಿಯಲ್ ಕೂಡ ಬರ್ತಾ ಇದ್ದೀನಿ. ತಾವೆಲ್ಲರೂ ನೋಡಿ ಹಾರೈಸ್ಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು.